ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಹುಡುಗಿಯ ಮದುವೆ ಅವಳಿಗೆ ಇಷ್ಟವಿಲ್ಲದಿದ್ದರೂ ಒಬ್ಬ ಸೀದಾ ಸಾದ ಹುಡುಗನ ಜೊತೆ ನಡೆಯಿತು. ಆ ಹುಡುಗನ ಮನೆಯಲ್ಲಿ ಅವನ ಅಮ್ಮ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಆ ಹುಡುಗನಿಗೆ ವರದಕ್ಷಿಣೆ ರೂಪದಲ್ಲಿ ತುಂಬ ಹಣ ಮತ್ತು ಸಾಮಾನುಗಳು ಬಂದಿದ್ದವು. ಆದರೆ ಹುಡುಗಿ ಬೇರೊಬ್ಬರನ್ನು ಪ್ರೀತಿಸುತ್ತಿದ್ದಳು. ಈಗ ಹುಡುಗಿಯ ಮದುವೆ ಅವಳಿಗೆ ಇಷ್ಟವಿಲ್ಲದಿದ್ದರೂ ಮತ್ತೊಂದು ಹುಡುಗನ ಜೊತೆ ನಡೆದೇ ಹೋಯಿತು. ಈಗ ಪ್ರಥಮ ರಾತ್ರಿಯ ದಿನವೂ ಕೂಡ ಬಂದಿತ್ತು. ಆ ದಿನ ರಾತ್ರಿಯಂದು ಹುಡುಗ ಹಾಲನ್ನು ತೆಗೆದುಕೊಂಡು ರೂಮಿಗೆ ಬಂದನು ಮತ್ತು ಆ ಹುಡುಗಿ ಅಂದರೆ ಅವನ ಪತ್ನಿಯ ಬಳಿ ಕುಳಿತುಕೊಂಡನು. ಆಗ ಅವನ ಪತ್ನಿಯು ಸಿಟ್ಟಿನಿಂದ ಹೇಳಿದಳು, ನನ್ನನ್ನು ಒಂಟಿಯಾಗಿರಲು ಬಿಡು. ಅವಳ ಈ ಮಾತು ಕೇಳಿ ಅವಳ ಗಂಡ ತುಂಬ ದುಃಖಿತನಾದನು. ಆದರೂ ಹೊರಗಡೆ ತೋರ್ಪಡಿಸಿಕೊಳ್ಳದೆ ಖುಷಿಯಿಂದ ಅವಳಿಗೆ ಹೇಳಿದನು, ನೀನು ರೆಸ್ಟ್ ತೆಗೆದುಕೋ, ನಾನು ನಿನಗೆ ಹಾಲನ್ನು ತೆಗೆದುಕೊಂಡು ಬಂದಿದ್ದೆ. ಇಷ್ಟು ಹೇಳಿ ಅವನು ಕೋಣೆಯಿಂದ ಹೊರ ಬಂದನು. ಆದರೆ ಹುಡುಗಿ ಅವಕ್ಕಾಗಿ ಕುಳಿತಳು, ಏಕೆಂದರೆ ತನ್ನ ಗಂಡ ತನ್ನೊಂದಿಗೆ ಜಗಳ ಮಾಡುತ್ತಾನೆಂದು ಅವಳು ಅಂದುಕೊಂಡಿದ್ದಳು. ಅವನು ಏಕೆ ಜಗಳ ಮಾಡಲಿಲ್ಲ? ಜಗಳ ಮಾಡಿದ್ರೆ ನಾನು ಅವನಿಂದ ಈಗಲೇ ವಿಚ್ಛೇದನವನ್ನು ಪಡೆದುಕೊಳ್ಳಬಹುದಿತ್ತು. ಈಗ ಹುಡುಗಿ ತನ್ನ ಗಂಡನ ಮನೆಗೆ ಬಂದು 3-4 ದಿನಗಳು ಕಳೆದಿದ್ದವು. ಆದರೆ ಅವಳಂತೂ ಇಡೀ ದಿನ ತನ್ನ ಬಾಯ್ ಫ್ರೆಂಡ್ನೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ಮತ್ತೊಂದು ಕಡೆ ಹುಡುಗನ ತಾಯಿ ಅಂದರೆ ಅವಳ ಅತ್ತೆ ಇಡೀ ದಿನ ಮನೆಯ ಕೆಲಸವನ್ನು ಮಾಡುತ್ತಿದ್ದಳು. ಎಲ್ಲರಿಗೂ ಅಡುಗೆಯನ್ನು ಕೂಡ ಅತ್ತೆ ಮಾಡುತ್ತಿದ್ದಳು. ಆದರೂ ಅತ್ತೆಯ ಮುಖದ ಮೇಲೆ ಇಡೀ ದಿನ ನಗು ತುಂಬಿರುತ್ತಿತ್ತು. ಅವಳು ತನ್ನ ಸೊಸೆಯೊಂದಿಗೆ ಯಾವುದೇ ವಿಷಯಕ್ಕಾಗಿ ಜಗಳ ಮಾಡುತ್ತಿರಲಿಲ್ಲ. ಹುಡುಗನು ಕೂಡ ಒಂದು ಚಿಕ್ಕ ಕಂಪನಿಯಲ್ಲಿ ಒಂದು ಸಣ್ಣ ನೌಕರಿಯನ್ನು ಮಾಡುತ್ತಿದ್ದನು. ಅವನು ತುಂಬ ಪ್ರಾಮಾಣಿಕ ಹಾಗೂ ಕಠಿಣ ಪರಿಶ್ರಮಿಯಾಗಿದ್ದ. ಅವನು ತನ್ನ ಕೆಲಸಕ್ಕೆ ಹೋಗುತ್ತಿದ್ದನು. ಸಂಜೆ ಸುಸ್ತಾಗಿ ಮನೆಗೆ ಬರುತ್ತಿದ್ದನು. ಮನೆಗೆ ಬಂದಾಗ ಅವನ ಹೆಂಡತಿ ಅವನಿಗೆ 1 ಗ್ಲಾಸ್ ನೀರು ಕೂಡ ಕೊಡುತ್ತಿರಲಿಲ್ಲ. ಈಗ ಇವರಿಬ್ಬರ ಮದುವೆಯಾಗಿ ಸುಮಾರು 1 ತಿಂಗಳು ಕಳೆದಿತ್ತು. ಇಲ್ಲಿಯವರೆಗೆ ಅವರಿಬ್ಬರು ಒಟ್ಟಿಗೆ ಮಲಗಿರಲಿಲ್ಲ. ಹುಡುಗ ತುಂಬ ಶಾಂತ ಸ್ವಭಾವದವನಾಗಿದ್ದನು. ಅವನು ತನ್ನ ಹೆಂಡತಿಗೆ ಅವಳು ಏನೇ ಮಾಡಿದರೂ ಏನನ್ನೂ ಹೇಳುತ್ತಿರಲಿಲ್ಲ. ಆದರೂ ಅವನು ತನ್ನ ಹೆಂಡತಿಗೆ ಸ್ವತಃ ತಾನೇ ಊಟವನ್ನು ತಂದು ಕೊಡುತ್ತಿದ್ದನು. ಆದರೆ ಅವನ ಹೆಂಡತಿ ಆ ಹುಡುಗನೊಂದಿಗೆ ಕುಳಿತು ಎಂದಿಗೂ ಊಟವನ್ನು ಮಾಡುತ್ತಿರಲಿಲ್ಲ. ತನ್ನ ಊಟವನ್ನು ತನ್ನ ಕೋಣೆಯಲ್ಲಿ ಬೇರೆಯಾಗಿ ಕುಳಿತು ಊಟ ಮಾಡುತ್ತಿದ್ದಳು. ಹುಡುಗಿಗೆ ವರದಕ್ಷಿಣೆ ರೂಪದಲ್ಲಿ ಒಂದು ಸ್ಕೂಟಿಯನ್ನು ಕೊಡಲಾಗಿತ್ತು. ಹುಡುಗ ಆಫೀಸಿಗೆ ಹೊರಟ ಅರ್ಧ ಗಂಟೆಯಲ್ಲಿ ಹುಡುಗಿ ಕೂಡ ಸ್ಕೂಟಿಯನ್ನು ತೆಗೆದುಕೊಂಡು ತನ್ನ ಬಾಯ್ ಫ್ರೆಂಡ್ನನ್ನು ಭೇಟಿಯಾಗಲು ಹೊರಟು ಬರುತ್ತಿದ್ದಳು. ಹುಡುಗ ಆಫೀಸ್ನಿಂದ ಮರಳುವ ಮೊದಲೇ ಅವಳು ಮನೆಗೆ ಬಂದು ಸೇರುತ್ತಿದ್ದಳು. ಒಂದು ದಿನ ಹುಡುಗನಿಗೆ ಆಫೀಸ್ ರಜೆ ಇತ್ತು. ಆ ದಿನ ಅವನು ಮನೆಯಲ್ಲಿದ್ದನು. ಆಗ ಹುಡುಗಿ ಏನಾದರೂ ಒಂದು ಜಗಳ ತೆಗೆಯಬೇಕೆಂದು ಅತ್ತೆ ಸರಿಯಾಗಿ ಅಡಿಗೆ ಮಾಡಿದ್ದರೂ ಕೂಡ ಅಡುಗೆ ಚೆನ್ನಾಗಿಲ್ಲ ಎಂದು ಅತ್ತೆಯಲ್ಲಿ ಜಗಳ ತೆಗೆದು ಊಟವನ್ನು ಹೊರಕ್ಕಿಳಿಸಿದಳು. ಇದನ್ನು ನೋಡಿ ಹುಡುಗನಿಗೆ ತುಂಬ ಕೋಪ ಬಂದಿತ್ತು. ಇದೇ ಸಿಟ್ಟಿನಲ್ಲಿ ಹುಡುಗ ತನ್ನ ಪತ್ನಿಯ ಕೆನ್ನೆಗೆ 1 ಬಾರಿಸಿದನು. ಆದರೂ ಹುಡುಗನ ಅಮ್ಮ ತನ್ನ ಮಗನಿಗೆ ಬೈದಳು. ಆದರೆ ಈ ಹುಡುಗಿಗೆ ಈಗ ಜಗಳದ ಒಂದು ನೆಪ ಬೇಕಾಗಿತ್ತು. ಈಗ ಅವಳಿಗೆ ಆ ನೆಪ ದೊರೆತಿತ್ತು. ತಕ್ಷಣ ಅವಳು ಸಿಟ್ಟಿನಿಂದ ಏನನ್ನೂ ಹೇಳದೆ ತನ್ನ ಸ್ಕೂಟಿಯನ್ನು ತೆಗೆದುಕೊಂಡು ಬಾಯ್ ಫ್ರೆಂಡ್ನನ್ನು ಭೇಟಿಯಾಗಲು ಬಂದಳು ಮತ್ತು ತನ್ನ ಬಾಯ್ ಫ್ರೆಂಡ್ ಬಳಿ ಹೇಳಿದಳು, ಈಗ ನಾನು 1 ಕ್ಷಣವೂ ಕೂಡ ಆ ಮನೆಯಲ್ಲಿ ಇರಲಾರೆ. ಇಂದು ಆ ಹಳ್ಳಿಗಮಾರ ನನ್ನ ಮೇಲೆ ಕೈ ಮಾಡಿ ತುಂಬ ತಪ್ಪು ಮಾಡಿದ್ದಾನೆ ಎಂದಾಗ ಅವಳ ಬಾಯ್ ಫ್ರೆಂಡ್ ಹೇಳಿದನು, ನಿನಗೆ ನಾನು ಮೊದಲಿನಿಂದಲೂ ಹೇಳುತ್ತಾ ಬಂದಿದ್ದೇನೆ, ನೀನು ನನ್ನೊಂದಿಗೆ ಓಡಿ ಬಾ, ಎಲ್ಲಾದರೂ ದೂರ ಓಡಿ ಹೋಗೋಣ. ಆದರೆ ನೀನು ಒಬ್ಬಳು ಇಂದು ನಾಳೆ ಎಂದು ಹೇಳುತ್ತಾ ಬಂದಿದ್ದೀಯ. ಆಗ ಹುಡುಗಿ ಹೇಳಿದಳು, ಮದುವೆಯಾದ ದಿನ ನಾನು ನಿನ್ನ ಬಳಿ ಬಂದಿದ್ದೆ, ನೀನೇ ನನ್ನನ್ನು ಮರಳಿ ಮನೆಗೆ ಕಳುಹಿಸಿಕೊಟ್ಟಿದ್ದೆ. ಆಗ ಬಾಯ್ ಫ್ರೆಂಡ್ ಹೇಳಿದನು, ಬರಿಗೈಯಲ್ಲಿ ನಾನು ಎಲ್ಲಿಯವರೆಗೆ ಓಡಬೇಕು ಹೇಳು? ನಾನು ನಿನಗೆ ಮೊದಲೇ ಹೇಳಿದ್ದೆ, ಹಣ ಮತ್ತು ಆಭರಣವನ್ನು ಜೊತೆಗೆ ತೆಗೆದುಕೊಂಡು ಬಾ ಎಂದು ಹೇಳಿದ್ದೆ. ಆದರೆ ನೀನು ಬರಿಗೈಯಲ್ಲಿ ನನ್ನ ಬಳಿ ಓಡಿ ಬಂದಿದ್ದೆ. ಅಷ್ಟಕ್ಕೂ ನಾವು ದೂರ ಓಡಿ ಹೋಗಿ ಹೊಸ ಜಾಗದಲ್ಲಿ ನಮ್ಮ ಜೀವನ ಸಾಗಿಸಲು ಹಣ ಬೇಕಲ್ಲವೇ? ಆದರೆ ಮತ್ತೊಂದು ವಿಷಯ, ನಾನು ಯಾವಾಗ ನಿನ್ನ ಬಳಿ ಬರುತ್ತೇನೋ ಅಥವಾ ನಿನ್ನನ್ನು ಮುಟ್ಟಲು ಪ್ರಯತ್ನಿಸುತ್ತೇನೋ ಆಗ ನೀನು ತುಂಬ ನಕರ ತೋರಿಸುತ್ತೀಯ. ಯಾವಾಗಲೂ ಒಂದೇ ಮಾತನಾಡುತ್ತೀಯ, ಈ ಪ್ರೀತಿ ಪ್ರೇಮ ಎಲ್ಲ ಮದುವೆಯಾದ ನಂತರವೇ ಎಂದು ಹೇಳುತ್ತೀಯ. ಆಗ ಹುಡುಗಿ ಸಿಟ್ಟಿನಲ್ಲಿ ಹೇಳಿದಳು, ಹೌದು, ಇದೆಲ್ಲವೂ ಮದುವೆಯಾದ ನಂತರವೇ ಚೆನ್ನಾಗಿರುತ್ತದೆ ಮತ್ತು ನಾನು ನಿನ್ನವಳೇ ಅಲ್ಲವೇ? ನಾನು ಈಗಲೂ ಒಬ್ಬಳು ಕನ್ಯೆಯಾಗೇ ಇದ್ದೇನೆ.
ಮತ್ತು ಮದುವೆಯಾದ ಮೇಲೆ ಆ ಹಳ್ಳಿಗಮಾರನ ಜೊತೆ ಒಂದು ದಿನವೂ ಮಲಗಿಲ್ಲ, ಏಕೆಂದರೆ ನಾನು ನಿನ್ನನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಈಗ ನೀನು ನನ್ನ ಹಣೆಯಲ್ಲಿ ಸಿಂಧೂರವಿಟ್ಟು ನನ್ನನ್ನು ಮದುವೆಯಾಗಬೇಕೆಂದು ನಾನು ಬಯಸುತ್ತೇನೆ. ಅನಂತರ ನಾನು ನಿನ್ನವಳಾಗುತ್ತೇನೆ. ಅನಂತರ ನೀನು ನಿನಗೆ ಇಷ್ಟ ಬಂದಂತೆ ಹಗಲು ರಾತ್ರಿ ನನ್ನನ್ನು ಪ್ರೀತಿಸಬಹುದು. ಆಗ ಅವಳ ಬಾಯ್ ಫ್ರೆಂಡ್ ಹೇಳಿದನು, ಸರಿ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ಕನಿಷ್ಠವೆಂದರೂ ನೀನು ಇಂದು ಸಂಜೆಯ ಒಳಗಾಗಿ 5 ಲಕ್ಷ ಹಣವನ್ನು ತೆಗೆದುಕೊಂಡು ಬಾ. ನಾನು ನಿನಗೆ ಒಂದು ಹೋಟೆಲ್ನ ಅಡ್ರೆಸ್ ನೀಡುತ್ತೇನೆ. ನೀನು ಆ ಹೋಟೆಲಿಗೆ ರಾತ್ರಿ 10 ಗಂಟೆಗೆ ಬಂದು ತಲುಪು ಎಂದಾಗ ಆ ಹುಡುಗಿ ಹೇಳಿದಳು, ಆ ಹಳ್ಳಿಯ ಗಮಾರನ ಬಳಿ ಹಣವೆಲ್ಲಿಂದ ಬರಬೇಕು? ನನ್ನ ಅಪ್ಪ ವರದಕ್ಷಿಣೆ ರೂಪದಲ್ಲಿ ಅವನಿಗೆ 3 ಲಕ್ಷ ಹಣ ಮತ್ತು ನನಗೆ ತುಂಬ ಆಭರಣಗಳನ್ನು ನೀಡಿದ್ದರು. ಆಭರಣಗಳಂತೂ ನನ್ನ ಬಳಿ ಇದೆ, ಆದರೆ ಅದೆಲ್ಲವನ್ನು ಆ ಗಮಾರ ಕಬೋರ್ಡ್ನಲ್ಲಿ ಬ್ಲಾಕ್ ಮಾಡಿ ಇಟ್ಟಿದ್ದಾನೆ. ನಾನು ಹೇಗಾದರೂ ಮಾಡಿ ಆ ಕಬೋರ್ಡ್ನ ಚಾವಿಯನ್ನು ಪಡೆದು ಎಲ್ಲ ಆಭರಣಗಳನ್ನು ತೆಗೆದುಕೊಂಡು ಎಂದೆಂದಿಗೂ ನಿನ್ನವಳಾಗಿ ಜೊತೆ ಇರಲು ನಿನ್ನ ಬಳಿ ಬರುತ್ತೇನೆ. ಇಷ್ಟು ಹೇಳಿ ಆ ಹುಡುಗಿ ತನ್ನ ಗಂಡನ ಮನೆಗೆ ಬಂದಳು. ಮನೆಗೆ ಬಂದು ತನ್ನ ಗಂಡ ಮತ್ತು ಅತ್ತೆಯೊಂದಿಗೆ ಜಗಳ ಮಾಡಲು ಶುರುವಿಟ್ಟುಕೊಂಡಳು. ಅವರ ಮೇಲೆ ಹರಿಹಾಯ್ದಳು. ಆದರೆ ವಿಚಿತ್ರವೇನೆಂದರೆ ಅವಳು ಒಬ್ಬಳೇ ಕಿರುಚುತ್ತಿದ್ದಳು. ಅವಳ ಅತ್ತೆ ಮತ್ತು ಗಂಡ ಇಬ್ಬರು ಶಾಂತವಾಗಿದ್ದರು. ಆಗ ತಕ್ಷಣ ಹುಡುಗಿ ತನ್ನ ಕೋಣೆಗೆ ಹೊರಟು ಬಂದಳು. ಆಕಸ್ಮಿಕವಾಗಿ ಆ ಹುಡುಗಿಯ ಮೊಬೈಲ್ಗೆ ಅವಳ ಬಾಯ್ ಫ್ರೆಂಡ್ನ ಮೆಸೇಜ್ ಬರುತ್ತದೆ. ಯಾವಾಗ ಹಣವನ್ನು ತೆಗೆದುಕೊಂಡು ಬರುತ್ತೀಯಾ ಎಂದಾಗ ಹುಡುಗಿ ಆ ಮೆಸೇಜ್ಗೆ ಉತ್ತರವನ್ನು ನೀಡಿದಳು. ಸ್ವಲ್ಪ ತಡೆದುಕೋ, ನಾನು ಸರಿಯಾದ ಸಮಯಕ್ಕೆ ಬಂದು ತಲುಪುತ್ತೇನೆ. ಅಷ್ಟರಲ್ಲಿ ಅವಳ ಗಂಡ ಬಾಗಿಲನ್ನು ಬಡಿದನು ಮತ್ತು ತನ್ನ ಹೆಂಡತಿಯಲ್ಲಿ ಹೇಳಿದನು, ಊಟ ಮಾಡು ಎಂದಾಗ ಪತ್ನಿ ಹೇಳಿದಳು, ನೀನು ಈ ಕಬೋರ್ಡ್ನ ಚಾವಿಯನ್ನು ಕೊಡುತ್ತೀಯಾ ಎಂದಾದರೆ ನಾನು ಊಟ ಮಾಡುತ್ತೇನೆ. ಆಗ ತಕ್ಷಣ ಗಂಡನು ಬಾಗಿಲ ಕೆಳಗಿನಿಂದ ಚಾವಿಯನ್ನು ನೀಡುತ್ತಾ ಹೇಳಿದನು, ಚಾವಿಯನ್ನು ತೆಗೆದುಕೋ, ನಿನ್ನ ಕೆಲಸ ಮುಗಿಸಿ ಊಟ ಮಾಡು. ಇಲ್ಲಿಯವರೆಗೂ ನಾನು ಮತ್ತು ಅಮ್ಮ ಇಬ್ಬರು ಊಟವನ್ನು ಮಾಡಿಲ್ಲ. ಇಂದು ನಾವು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದು ಅಮ್ಮ ಹೇಳಿದ್ದಾಳೆ. ಆಗ ಪತ್ನಿ ಹೇಳಿದಳು, ನೀನು ಮತ್ತು ಅಮ್ಮ ಇಬ್ಬರು ಊಟ ಮಾಡಿ, ನಾನು ಹೊರಗಿನಿಂದ ಊಟ ಮಾಡಿಕೊಂಡು ಬಂದಿದ್ದೇನೆ. ಇದನ್ನು ಕೇಳಿ ಹುಡುಗ ಅಲ್ಲಿಂದ ಹೊರಟು ಬಂದನು. ಈಗ ಹುಡುಗಿಯು ತಕ್ಷಣ ಚಾವಿಯನ್ನು ತೆಗೆದುಕೊಂಡು ಕಬೋರ್ಡ್ ಓಪನ್ ಮಾಡಿದಳು. ಓಪನ್ ಮಾಡಿ ನೋಡಿದಾಗ ಒಳಗಿನ ದೃಶ್ಯವನ್ನು ನೋಡಿ ಅವಳು ದಂಗಾದಳು. ವರದಕ್ಷಿಣೆ ಎಲ್ಲ 3 ಲಕ್ಷ ಹಣ, ಆಭರಣಗಳು ಎಲ್ಲವೂ ಹಾಗೆ ಸೇಫ್ ಆಗಿದ್ದವು. ಜೊತೆಗೆ ಒಂದು ಡೈರಿ ಕೂಡ ಇತ್ತು. ಅವಳು ಆ ಡೈರಿಯನ್ನು ಎತ್ತಿಕೊಂಡು ಓದಲು ಶುರು ಮಾಡಿದಳು. ಆ ಡೈರಿಯಲ್ಲಿ ಹೀಗೆ ಬರೆದಿತ್ತು, ಪ್ರೀತಿಯ ಪತ್ನಿ, ನೀನು ಮತ್ತೊಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದೀಯ ಎಂದು ನನಗೆ ಹಾಗೂ ನಿನ್ನ ತಂದೆಗೆ ಚೆನ್ನಾಗಿ ಗೊತ್ತು. ನೀನು ಯಾವ ಹುಡುಗನನ್ನು ಪ್ರೀತಿ ಮಾಡುತ್ತಿದ್ದೀಯೋ ಆ ಹುಡುಗನಿಗೆ ಈ ಮೊದಲೇ ಮದುವೆಯಾಗಿದೆ ಎಂದು ನಿನ್ನ ತಂದೆ ಪತ್ತೆ ಹಚ್ಚಿದ್ದಾರೆ. ಆ ಹುಡುಗನು ನಿನ್ನಂತಹ ಹಲವಾರು ಹುಡುಗಿಯರಿಗೆ ಮೋಸ ಮಾಡಿದ್ದಾನೆ. ಆ ಹುಡುಗನ ಬಗ್ಗೆ ನಿನ್ನ ತಂದೆಯವರಿಗೆ ನಿನ್ನ ಬಳಿ ಏನನ್ನು ಹೇಳಿಕೊಳ್ಳಲು ಆಗಲಿಲ್ಲ, ಏಕೆಂದರೆ ಅವರಿಗೆ ಗೊತ್ತಿತ್ತು ಈ ಪ್ರೀತಿಯ ಅಮಲು ತನ್ನವರನ್ನು ಪರಕೀಯರನ್ನು ತನ್ನವರಾಗಿ ಕಾಣುವಂತೆ ಮಾಡುತ್ತದೆ ಎಂದು ಅವರು ಅಂದುಕೊಂಡಿದ್ದರು. ಆದ್ದರಿಂದ ನಿನ್ನ ತಂದೆಯವರು ನನ್ನ ಮುಂದೆ ಕೈ ಜೋಡಿಸಿ ಹೀಗೆ ಹೇಳಿದರು, ನೀನು ನನ್ನ ಮಗಳನ್ನು ಯಾವಾಗಲೂ ಚೆನ್ನಾಗಿ ನೋಡಿಕೋ. ಒಬ್ಬ ತಂದೆಯ ಬಾಯಿಯಿಂದ ತನ್ನ ಮಗಳ ಈ ರೀತಿಯ ಕಥೆಯನ್ನು ಕೇಳಿ ನನ್ನ ಕಣ್ಣು ಕೂಡ ತುಂಬಿ ಬಂದಿತು. ಆಗ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಒಬ್ಬ ಒಳ್ಳೆಯ ಗಂಡನಾಗಿ ನನಗೆ ಗೌರವ ದೊರೆಯಲಿ ಅಥವಾ ಬಿಡಲಿ, ಆದರೆ ಒಬ್ಬ ಒಳ್ಳೆಯ ಅಳಿಯನಾಗಿ ನನ್ನ ಗೌರವವನ್ನು ಉಳಿಸಿಕೊಳ್ಳಬೇಕು ಎಂದು ನಾನು ನಿರ್ಧರಿಸಿ ನನಗೆ ವರದಕ್ಷಿಣೆಯಾಗಿ ಬಂದ ಹಣ ಮತ್ತು ಆಭರಣಗಳನ್ನು ಕಬೋರ್ಡ್ನಲ್ಲಿ ಹಾಗೆ ಇಟ್ಟಿದ್ದೇನೆ. ಏಕೆಂದರೆ ವರದಕ್ಷಿಣೆಯ ಹೆಸರು ಕೇಳಿದರೆ ನನಗೆ ಯಾವಾಗಲೂ ಕೋಪ ಬರುತ್ತದೆ. ಈ ವರದಕ್ಷಿಣೆಯಿಂದಾಗಿಯೇ ನಾನು ನನ್ನ ತಂಗಿ ಹಾಗೂ ನನ್ನ ತಂದೆಯನ್ನು ಕಳೆದುಕೊಂಡಿದ್ದೇನೆ. ನನ್ನ ತಂದೆಯ ಕೊನೆಯ ಮಾತು ಕೂಡ ಇದೇ ಆಗಿತ್ತು, ಹೆಣ್ಣು ಮಗಳ ತಂದೆಯಿಂದ ಎಂದಿಗೂ 1 ಪೈಸೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳಬೇಡ ಎಂದಿದ್ದರು. ಮತ್ತು ಆ ಡೈರಿಯಲ್ಲಿ ಹೀಗೆ ಕೂಡ ಬರೆಯಲಾಗಿತ್ತು, ಇಂದಿನಿಂದ ನೀನು ಸ್ವತಂತ್ರಳು, ನಿನಗೆ ಎಲ್ಲಿ ಬೇಕು ಅಲ್ಲಿಗೆ ನೀನು ಹೋಗಬಹುದು. ನಾನು ಇದೇ ಡೈರಿಯ ಮಧ್ಯದಲ್ಲಿ ವಿಚ್ಛೇದನದ ಪೇಪರನ್ನು ಕೂಡ ಇಟ್ಟಿದ್ದೇನೆ. ಆ ಪೇಪರ್ನಲ್ಲಿ ಈ ಮೊದಲೇ ನಾನು ಸಹಿ ಮಾಡಿದ್ದೇನೆ. ಒಂದು ವೇಳೆ ಈ ಹಳ್ಳಿಯ ಗಮಾರನೊಂದಿಗೆ ಬಾಳ್ವೆ ಮಾಡಲು ಸಾಧ್ಯವಿಲ್ಲ ಎಂದಾದರೆ
ನೀನು ಕೂಡ ಈ ವಿಚ್ಛೇದನ ಪೇಪರಿಗೆ ಸಹಿ ಮಾಡಬಹುದು. ಎಲ್ಲ ಹಣ ಮತ್ತು ಆಭರಣಗಳನ್ನು ತೆಗೆದುಕೊಂಡು ನೀನು ಹೊರಟು ಹೋಗಬಹುದು. ಈಗ ಹುಡುಗಿ ಡೈರಿಯನ್ನು ಓದಿ ಹೈರಾಣಾದಳು. ಅವಳಿಗೆ ಇಷ್ಟವಿಲ್ಲದಿದ್ದರೂ ಈಗ ಅವಳ ಗಮಾರ ಗಂಡನ ಮಾತುಗಳು ಅವಳ ಮನಸ್ಸಿಗೆ ನಾಟಿತು. ಅವಳಿಗೆ ಇಷ್ಟವಿಲ್ಲದಿದ್ದರೂ ತನ್ನ ಹಳ್ಳಿಯ ಗುಗ್ಗುಬತ್ತಿಯ ಪ್ರೀತಿಯಲ್ಲಿ ಮುಳುಗಿದಳು ಮತ್ತು ಬಿಕ್ಕಿ ಬಿಕ್ಕಿ ಅತ್ತಳು. ಡೈರಿಯಲ್ಲಿ ಮುಂದೆ ಕೂಡ ಬರೆಯಲಾಗಿತ್ತು, ನಾನು ನಿನ್ನ ಕೆನ್ನೆಗೆ ಏಕೆ ಬಾರಿಸಿದೆ, ಏಕೆಂದರೆ ನೀನು ನನ್ನ ಅಮ್ಮನಿಗೆ ಕೆಟ್ಟದಾಗಿ ಬೈದಿದ್ದೆ. ತನ್ನ ಕಣ್ಣ ಮುಂದೆ ತನ್ನ ಅಮ್ಮನ ಮರ್ಯಾದೆ ಹೋಗುವುದು ಯಾವ ಮಗ ಸಹಿಸಿಕೊಳ್ಳುತ್ತಾನೆ? ಹಾಗೆ ಸಹಿಸಿಕೊಂಡರೆ ಅವನು ಮಗ ಹೇಗಾಗುತ್ತಾನೆ? ಆದ್ದರಿಂದ ನನ್ನನ್ನು ಕ್ಷಮಿಸು. ನನಗಾಗಿ ನನ್ನ ಅಮ್ಮ ದೇವರಿದ್ದಂತೆ. ನಾನು ನಿನ್ನನ್ನು ಮದುವೆ ಮಾಡಿಕೊಂಡು ಬಂದಿರುವುದು ನಿನ್ನನ್ನು ನನ್ನ ಜೊತೆಗಾರ್ತಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಹೊರತು ನಿನ್ನೊಂದಿಗೆ ಒತ್ತಾಯ ಬಲಾತ್ಕಾರ ಮಾಡುವುದಕ್ಕಲ್ಲ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನಂತೂ ನಿನ್ನನ್ನು ಕೊನೆಯವರೆಗೂ ಪ್ರೀತಿಸುತ್ತಾ ಇರುತ್ತೇನೆ. ಈಗ ನಿರ್ಧಾರ ನಿನ್ನ ಕೈಯಲ್ಲಿದೆ. ಈಗ ಹುಡುಗಿ ನಿಜವಾಗಲೂ ಮದುಮಗಳಾಗಿದ್ದಳು. ಅವಳ ಕಣ್ಣಿಂದ ಕಣ್ಣೀರು ಸುರಿಯತೊಡಗಿತ್ತು. ಆಕಸ್ಮಿಕವಾಗಿ ಹುಡುಗಿಯ ಬಾಯ್ ಫ್ರೆಂಡ್ನ ಫೋನ್ ಬಂತು. ಈಗ ಹುಡುಗಿ ಸಿಟ್ಟಿನಿಂದ ಫೋನನ್ನು ಸ್ವಿಚ್ ಆಫ್ ಮಾಡಿ ಸಿಮ್ ಕಾರ್ಡ್ ಅನ್ನು ತೆಗೆದು ಅದನ್ನು ತುಂಡರಿಸಿದಳು. ಈಗ ಅವಳಿಗೆ ಎಲ್ಲವೂ ಅರ್ಥವಾಗಿತ್ತು. ಅವಳು ಯಾರನ್ನು ಪ್ರೀತಿಸುತ್ತಿದ್ದಳೋ ಅವನು ಅವಳ ಹಣವನ್ನು ಪ್ರೀತಿಸುತ್ತಿದ್ದನು. ಆದರೆ ನಿಜವಾಗಿ ಪ್ರೀತಿಸುವವನು ತನ್ನ ಗಂಡನೇ ಆಗಿದ್ದನು. ಅವನು ತನ್ನ ತಂದೆಯ ಮರ್ಯಾದೆಯನ್ನು ಉಳಿಸಲು ನನ್ನೊಂದಿಗೆ ಮದುವೆ ಮಾಡಿಕೊಂಡನು. ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಎಂದು ತಿಳಿದು ಕೂಡ ಅವನು ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡಿದನು. ನಾನು ನನ್ನ ಗಂಡನ ಪ್ರೀತಿಯನ್ನು ಏಕೆ ಅರ್ಥ ಮಾಡಿಕೊಳ್ಳಲಿಲ್ಲ? ಇದನ್ನೆಲ್ಲ ಯೋಚಿಸಿ ಅವಳು ಅಳತೊಡಗಿದಳು. ಅವಳು ಮತ್ತೆ ಅಳುತ್ತಾ ಕಬೋರ್ಡ್ನಲ್ಲಿ ಎಲ್ಲ ಸಾಮಾನುಗಳನ್ನು ಮೊದಲು ಹೇಗೆ ಇತ್ತೋ ಹಾಗೆ ಇಟ್ಟಳು. ಅವಳು ಯಾವಾಗ ನಿದ್ದೆ ಹೋದಳೋ ಅವಳಿಗೆ ಗೊತ್ತಾಗಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ತುಂಬಾ ತಡವಾಗಿ ಎದ್ದಳು. ಅವಳ ಗಂಡ ಆಗಲೇ ಆಫೀಸ್ಗೆ ಹೊರಟು ಹೋಗಿದ್ದನು. ಆಗ ತಕ್ಷಣ ಅವಳು ಸ್ನಾನ ಮಾಡಿ ಲಕ್ಷಣವಾಗಿ ಸೀರೆಯನ್ನುಟ್ಟುಕೊಂಡಳು. ನಂತರ ತನ್ನ ಹಣೆಯಲ್ಲಿ ಅಗಲವಾಗಿ ಸಿಂಧೂರವನ್ನು ಇಟ್ಟಳು. ಆದರೆ ಈ ಮೊದಲು ಅವಳು ಯಾರಿಗೂ ಕಾಣಬಾರದು ಎಂದು ಚಿಕ್ಕ ಚುಕ್ಕೆಯಂತ ಸಿಂಧೂರವನ್ನು ಇಡುತ್ತಿದ್ದಳು. ಏಕೆಂದರೆ ತನಗೆ ಮದುವೆ ಆಗಿದೆ ಎಂದು ಯಾವುದೇ ಹುಡುಗರಿಗೆ ತಿಳಿಯಬಾರದು ಎಂದು ಹಾಗೆ ಮಾಡುತ್ತಿದ್ದಳು. ಆದರೆ ಇಂದಂತೂ ಅವಳ ಹಣೆಯ ಮೇಲಿನ ಸಿಂಧೂರ ಯಾರಾದರೂ ಕಿಲೋಮೀಟರ್ ದೂರದಿಂದ ನೋಡಿದರೂ ಕೂಡ ಕಾಣುವಂತೆ ಅಷ್ಟು ದೊಡ್ಡದಾಗಿ ಇಟ್ಟಿದ್ದಳು. ನಂತರ ತನ್ನ ಮಂಗಳಸೂತ್ರವನ್ನು ಹಾಕಿಕೊಂಡಳು. ಕಿಚನ್ ರೂಮಿಗೆ ಹೋಗಿ ಅತ್ತೆಯನ್ನು ಒತ್ತಾಯಪೂರ್ವಕವಾಗಿ ಅಡುಗೆ ಕೋಣೆಯಿಂದ ಹೊರಗೆ ಕಳಿಸಿದಳು. ನಂತರ ಸ್ವತಃ ಅವಳೇ ಎಲ್ಲರಿಗೂ ಅಡುಗೆಯನ್ನು ಮಾಡಿದಳು. ಮೊದಲು ತನ್ನ ಅತ್ತೆಗೆ ಊಟ ಬಡಿಸಿದಳು. ನಂತರ ತನ್ನ ಗಂಡನಿಗೆ ಫೋನ್ ಮಾಡಿ ಅವನ ಆಫೀಸ್ನ ಅಡ್ರೆಸ್ ಅನ್ನು ಕೇಳಿ ತಿಳಿದುಕೊಂಡಳು. ಆಗ ಅವಳ ಗಂಡ ಆಫೀಸ್ನ ಅಡ್ರೆಸ್ ಅನ್ನು ನೀಡುತ್ತಾ ಅಂದುಕೊಂಡನು, ಇವಳು ನನಗೆ ವಿಚ್ಛೇದನ ನೀಡಲು ಪತ್ರವನ್ನು ತೆಗೆದುಕೊಂಡು ಬರುತ್ತಿರಬೇಕು, ಅದಕ್ಕಾಗಿ ಅಡ್ರೆಸ್ ಪಡೆದುಕೊಳ್ಳುತ್ತಿದ್ದಾಳೆ ಎಂದುಕೊಂಡನು. ಆದರೆ ತನ್ನ ಹೆಂಡತಿ ಈಗ ಬದಲಾಗಿದ್ದಾಳೆ, ಅವನನ್ನೇ ತನ್ನ ಗಂಡನೆಂದು ಒಪ್ಪಿಕೊಂಡಿದ್ದಾಳೆ ಎಂದು ಅವನಿಗೆಲ್ಲಿ ಗೊತ್ತಿತ್ತು. ಅಷ್ಟರಲ್ಲೇ ಅವನ ಪತ್ನಿ ಸ್ಕೂಟಿಯಲ್ಲಿ ತನ್ನ ಗಂಡನಿಗಾಗಿ ಊಟವನ್ನು ತೆಗೆದುಕೊಂಡು ಆಫೀಸ್ಗೆ ಬಂದಳು. ತನ್ನ ಪತ್ನಿಯ ನೋಡಿ ಗಂಡ ಹೈರಾಣಾದನು. ತಕ್ಷಣ ತನ್ನ ಹೆಂಡತಿಗೆ ಕೇಳಿದನು, ಎಲ್ಲವೂ ಸರಿಯಾಗಿದೆ ಅಲ್ಲವೇ? ಅಮ್ಮ ನಿನಗೆ ಏನಾದರೂ ಹೇಳಿಬಿಟ್ಟಳೆ ಎಂದು ಅವಳ ಗಂಡನು ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳತೊಡಗಿದನು. ಆಕಸ್ಮಿಕವಾಗಿ ಪತ್ನಿಯು ಆಫೀಸ್ನ ಎಲ್ಲ ಸ್ಟಾಫ್ಗಳ ಮುಂದೆ ತನ್ನ ಗಂಡನನ್ನು ಅಪ್ಪಿಕೊಂಡಳು ಮತ್ತು ಹೇಳಿದಳು, ಹೌದು, ಎಲ್ಲವೂ ಸರಿಯಾಗಿದೆ, ಆದರೆ ನಾನು ನಿನಗೆ ಏನೋ ಹೇಳಬೇಕು ಎಂದಾಗ ಹೇಳಿದನು, ಏನು ಹೇಳಬೇಕು ಹೇಳು. ಆಗ ಎಲ್ಲರ ಮುಂದೆ ಪತ್ನಿ ಹೇಳಿದಳು, ನನ್ನ ಪ್ರೀತಿಯ ಗಂಡನೇ, ಐ ಲವ್ ಯು ಫಾರ್ ಎವರ್ ಎಂದು ಹೇಳಿದಳು. ಇದನ್ನು ಕೇಳಿ ಆಫೀಸ್ನ ಎಲ್ಲರೂ ಮುಖವಿಸ್ಮಿತರಾಗಿ ನಿಂತುಕೊಂಡಿದ್ದರು ಮತ್ತು ಜೋರಾಗಿ ಚಪ್ಪಾಳೆ ಹೊಡೆಯತೊಡಗಿದರು. ಆಗ ಪತ್ನಿಯು ಎಲ್ಲರ ಮುಂದೆ ತನ್ನ ಗಂಡನ ಕೈ ಹಿಡಿದುಕೊಂಡು ಹೇಳಿದಳು, ಇಂದಿನಿಂದ 1 ತಿಂಗಳವರೆಗೆ ನನ್ನ ಗಂಡ ಆಫೀಸ್ನಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಂದಾಗ ಎಲ್ಲರೂ ಏಕೆ ಎಂದು ಕೇಳಿದರು. ಆಗ ಹುಡುಗಿ ಹೇಳಿದಳು, ಏಕೆಂದರೆ ನಾವು ದೀರ್ಘ ರಜೆ ತೆಗೆದುಕೊಂಡು ತಿರುಗಾಡಲು ಹೋಗುತ್ತಿದ್ದೇವೆ. ಗಂಡ ಹೆಂಡತಿಯಲ್ಲಿ ಕೇಳಿದನು, ನಿನಗೆ ಏನಾಗಿದೆ? ಪತ್ನಿ ಹೇಳಿದಳು, ನನಗೆ ನಿನ್ನ ಮೇಲೆ ನಿಜವಾದ ಪ್ರೀತಿ ಹುಟ್ಟಿದೆ ಎಂದು ಹೇಳುತ್ತಾ ಅವಳು ತನ್ನ ಪತಿಯನ್ನು ಎಷ್ಟೊಂದು ಗಟ್ಟಿಯಾಗಿ ತಬ್ಬಿಕೊಂಡಳೆಂದರೆ ಅದರಿಂದ ಅವರಿಬ್ಬರನ್ನು ಯಾರೂ ಬೇರ್ಪಡಿಸಲು ಸಾಧ್ಯವಾಗಬಾರದು.
ಎನ್ನುವಂತೆ ಅವಳು ತನ್ನ ಗಂಡನನ್ನು ತಬ್ಬಿಕೊಂಡಳು. ಇದರಿಂದ ಅವಳ ಗಂಡನೂ ಕೂಡ ತುಂಬಾ ಖುಷಿಯಾದನು. ನಂತರ ಇಬ್ಬರು ತಮ್ಮ ಮನೆಗೆ ಬಂದರು. ತುಂಬಾ ಖುಷಿಯಿಂದ ತಮ್ಮ ಜೀವನವನ್ನು ಸಾಗಿಸಿದರು. ಈ ಕತೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.